ಕೇಳುತ್ತಿರುವ ಯಾರಂತ ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಸಾಲ್ವ ಎಂಬುದರಲ್ಲಿ ನನ್ನ ಹೆಸರು. ನಿನ್ನನ್ನು ಕಂಡ ಬಳಿಕ ಯಾಕೋ ಏನೋ ನಿನ್ನನ್ನು ಮದುವೆಯಾಗಬೇಕೆನ್ನುವ ತೀರ್ಮಾನವನ್ನು ಮಾಡಿಕೊಂಡವಳಿದ್ದೇನೆ. ನಿನ್ನ ಅಭಿಪ್ರಾಯವನ್ನು ಹೇಳುವುದರ ಜೊತೆಯಲ್ಲಿ ನಿನ್ನ ಪರಿಚಯವನ್ನು ಹೇಳಿ. ಕಾಶೀಧೀಶನನ್ನಪ್ಪ ಪ್ರತಾಪಸೇನನಿಗೆ 3 ಜನ ಮಕ್ಕಳು. ಅಂಬೆ, ಅಂಬಿಕೆ, ಅಂಬಾಲಿಕೆ ಎನ್ನುವ ಹಾಗೆ. ಅದರಲ್ಲಿ ಮೊದಲೇ ಅವಳು ನಾನೇ ಅಂಬೆ ಎನ್ನುವ ಹಾಗೆ ಹೆಸರಿಸಬೇಕೆನ್ನುವಂತಹ ಉದ್ದೇಶದಿಂದ ಬಂದದ್ದು. ಮದುವೆ ವಿಷಯವನ್ನು ಹೇಳಿದ್ದೀರಿ. ನಾಳೆ ನಮಗೆ ಪಣವಿದೆ. ಪಣದಲ್ಲಿ ಗೆದ್ದವರು ನಮ್ಮನ್ನು ಮದುವೆಯಾಗಬಹುದು. ಹಾಗಾಗಿ ನೀವು ಅಲ್ಲಿಗೆ ಬಂದಿರಿದ್ದಾದ್ರೆ ಆ ಸೇರಿದಂತಹ ಧರಣಿ ಪಾಲಕರ ದರ್ಪವನ್ನು ಮುರಿದು ನನ್ನನ್ನು ನೀವು ಮದುವೆ ಆಗಬಹುದು. ಕೆಲಸ ಮಾಡಬೇಕು. ನಮ್ದು ಕೆಲಸ ಇದಲ್ಲ, ನಮ್ದು ಅದು ಕೆಲಸ ಅಲ್ಲ ಅಂತ ನೀನು ಅದಕ್ಕಾಗಿ ಯೋಚನೆ ಮಾಡುವಂತ ಅಗತ್ಯವೇ ಇಲ್ಲ. ಹಾಗಲ್ಲಿ Bye.